ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, SCP ಪ್ರಕಾರ ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ, BSc ಸೆಕೆಂಡ್ ಇಯರಲ್ಲಿ ಅಂದರೆ ಥರ್ಡ್ ಸೆಮ್ಮಲ್ಲಿ ನಿಮಗೆ ಒಟ್ಟು 4 ಯೂನಿಟ್ ಇರುತ್ತೆ. 4ನೇ ಯೂನಿಟಲ್ಲಿ ಯೂನಿಟ್ 2ನಲ್ಲಿ ನಿಮ್ಗೆ ಇರುವಂಥದ್ದು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆ್ಯಂಡ್ ಇನ್ಸ್ಟ್ರೂಮೆಂಟಲ್ ಮೆಥಡ್ಸ್ ಅಂತ. ಅದರದ್ದು 10ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನೆಫ್ಲೋಮೆಟ್ರಿ ಮತ್ತು ಟರ್ಬಿಡೋಮೆಟ್ರಿ, ಸೊ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ನೀವು ಯೂಸ್ ಮಾಡ್ತೀರಾ. ಅದರದ್ದು ಇಂಟ್ರೊಡಕ್ಷನ್ನು, ಪ್ರಿನ್ಸಿಪಲ್ಲು, ಇನ್ಸ್ಟ್ರೂಮೆಂಟೇಷನು, ಅಪ್ಲಿಕೇಶನ್. ನೆಫ್ಲೋಮೆಟ್ರಿ ಮತ್ತು ಟರ್ಬಿಡೋಮೆಟ್ರಿಗೆ ಇರುವಂಥ ಡಿಫ್ರೆನ್ಸ್ ಏನು, ಅದನ್ನು ಯಾಕೆ ಯೂಸ್ ಮಾಡ್ತೀವಿ, ವಾಟ್ ಈಸ್ ದ ಪರ್ಪಸ್ ಆಫ್ ಯೂಸಿಂಗ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್, ವಾಟ್ ಇಸ್ ದ ಅಬ್ಜೆಕ್ಟಿವ್. ಅದೇ ಥರ ಕಲರಿಮೀಟ್ರಲ್ಲಿ ಕಲರ್ ಸೊಲ್ಯೂಷನ್ ಐಡೆಂಟಿಫೈ ಮಾಡ್ದಂಗೆ ನೆಫ್ಲೋಮೆಟ್ರಿ ಮತ್ತು ಟರ್ಬಿಡೋಮೆಟ್ರಿನಲ್ಲಿ ಯಾವ ಥರ ಸೊಲ್ಯೂಷನ್ಸ್ ನಾವು ಐಡೆಂಟಿಫೈ ಮಾಡ್ಬೋದು, ಅದರದ್ದು ಪ್ರಿನ್ಸಿಪಲ್ ಏನಿದೆ, ಯಾಕೆ ನೆಫ್ಲೋಮೆಟ್ರಿ ಟರ್ಬಿಡೋಮೆಟ್ರಿ ಅಂತ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಏನಿದೆ, ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು, ಇನ್ಸ್ಟ್ರೂಮೆಂಟೇಷನ್ ಡಿಫ್ರೆನ್ಸ್ ಏನಾಗುತ್ತೆ, ಯಾಕೆ ಡಿಫ್ರೆಂಟ್ ಟರ್ಮಿನಾಲಜೀಸ್ ಅವ್ರು ಯೂಸ್ ಮಾಡ್ತಾ ಇದ್ದಾರೆ, ಜೊತೆಗೆ ಎರಡರದ್ದು ಅಪ್ಲಿಕೇಶನ್ ಏನು, ಅದನ್ನು ನಾನು ಇನ್ ಡೀಟೇಲ್ ಆಗಿ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅಗೇನ್ ಇದನ್ನು ನಿಮಗೆ 5 ಮಾರ್ಕ್ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಪ್ರಿನ್ಸಿಪಲ್ ಅಂಡ್ ಇನ್ಸ್ಟ್ರೂಮೆಂಟೇಷನ್ ಆಫ್ ನೆಫ್ಲೋಮೆಟ್ರಿ ಅಥವಾ ಟರ್ಬಿಡೋಮೆಟ್ರಿ, ಯಾವ್ದಾದ್ರು ಒಂದು ಕೇಳ್ತಾರೆ, ಎರಡೂ ಕೇಳಲ್ಲ. 5 ಮಾರ್ಕ್ ಕ್ವಶನ್ ನಿಮಗೆ ಬರುತ್ತೆ. ಹಾಗಾಗಿ ಇದನ್ನು ನೀವು ಇನ್ ಡೀಟೇಲ್ ಆಗಿ ಓದಬೇಕಾಗತ್ತೆ. ಇನ್ಸ್ಟ್ರೂಮೆಂಟೇಷನ್ ಅಂತಂದರೆ ವಿತ್ ಅ ಡಯಾಗ್ರಾಮ್ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಪ್ರಿನ್ಸಿಪಲ್ ಹೇಳಬೇಕಾಗತ್ತೆ. ಯಾವ ಸೊಲ್ಯೂಷನ್ ಕ್ಯಾನ್ ಬಿ ಐಡೆಂಟಿಫೈಡ್, ಕ್ಯಾನ್ ಬಿ ಡಿಟರ್ಮೈನ್ಡ್ ಆರ್ ಐಡೆಂಟಿಫೈಡ್ ಯೂಸಿಂಗ್ ದಿಸ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಬೇಕಾಗತ್ತೆ. ಸೊ ಅದನ್ನೆಲ್ಲ ನೀವು ಇನ್ ಡೀಟೇಲ್ ಆಗಿ ಇದರಲ್ಲಿ ಡಿಸ್ಕಸ್ ಮಾಡಬೇಕಾಗತ್ತೆ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾವುದೋ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ವಿತ್ ಸಮ್ ಇಂಟೆನ್ಸಿಟಿ ಐ ಅಂತ ತೊಗೊಂಡ್ರೆ, ಅದು ಯಾವುದೋ ಒಂದು ಸಬ್ಸ್ಟೆನ್ಸ್ ಮೇಲೆ ನಿಮಗೆ ಬಿದ್ದಾಗ 4 ಥರ ಆಗುತ್ತೆ. ಒಂದು ಅಬ್ಸಾರ್ಬ್ ಆಗುತ್ತೆ, ಎರಡನೇದು ಸ್ಕ್ಯಾಟರ್ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ, ಇಲ್ಲಾಂದರೆ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಇಷ್ಟೆಲ್ಲ ಪ್ರೋಸೆಸ್ಸು ಆಗ್ತಾ ಹೋಗುತ್ತೆ. ವೆನ್ ದ ಲೈಟ್ ಫಾಲ್ಸ್ ಆನ್ ಎ ಸಬ್ಸ್ಟೆನ್ಸ್, ಆ ಸಬ್ಸ್ಟೆನ್ಸ್ ಮೇಲೆ ಬಿದ್ದಾಗ ಅದೇನಾಗ್ತಾ ಹೋಗುತ್ತೆ ಅಂದರೆ ಎಷ್ಟೊಂದು ಥರ ರಿಯಾಕ್ಟ್ ಮಾಡುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ strikes on a particle in a solution. Some light will be absorbed by the particle, some will be transmitted through the solution, some light are scattered or reflected anta heltivi. The amount of the light scattered is proportional to the concentration of the insoluble particle. So ಇಲ್ಲಿ the light scatter ಏನಾಗುತ್ತಲ್ಲ, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾವು ನೋಡ್ತೀವಿ. ಸ್ಕ್ಯಾಟ್ರಿಂಗ್ ಆಫ್ ದಿ ಲೈಟ್ನ ಮೆಷರ್ ಮಾಡ್ತೀವಲ್ಲ, ಆ ಇನ್ಸ್ಟ್ರೂಮೆಂಟ್ಗೆ ನಾವು ಟರ್ಬಿಡಿಮಿಟ್ರಿ ಅಂತ ಕರಿತೀವಿ, ಇಲ್ಲಾಂದರೆ ನೆಫ್ಲೋಮಿಟ್ರಿ ಕರಿತೀವಿ ನಾವು. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದರೆ ಏನು, ಅದು ಎಲ್ಲೆಲ್ಲಿ ಯೂಸ್ ಮಾಡಿದ್ದೀವಿ, ನಿಮಗೆ ನೋಡಿರ್ಬೋದು. ಸ್ಕೈ ಕಲರ್ ಬ್ಲೂ ಇರುತ್ತೆ, ಅದು ಯಾಕೆ ಅಂದರೆ ದಟ್ಸ್ ಆಲ್ಸೋ ಡ್ಯೂ ಟು ದಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಹೇಳ್ತೀವಿ. ಆ ಬ್ಲೂ ಕಲರ್ ಆಫ್ ದಿ ಸ್ಕೈ and the red color of the sun at the sunset result from scattering of the light from small dust particles, water molecules and other gases present in the atmosphere. ಸೊ ನಿಮ್ಗೆ ಏನಾಗ್ತದೆ, ಲೈಟ್ ಬಿದ್ದಾಗ ರೆಡ್ ಕಲರ್ ಇರ್ಬೋದು, ಬ್ಲೂ ಕಲರ್ ಇರ್ಬೋದು, ಯಾವುದೇ ಒಂದು ಕಲರ್ಡ್ ನಿಮಗೆ ಕಾಣಿಸ್ಕೋಬೇಕು ಅಂತಂದರೆ ಸ್ಕ್ಯಾಟರ್ ಆಗಿರಬೇಕು. ಅದು ಏನಾಗುತ್ತೆ, ಲೈಟ್ ಬಿದ್ದ ತಕ್ಷಣ ಸ್ಕ್ಯಾಟರ್ ಆಗುತ್ತೆ. ಸ್ಕ್ಯಾಟರ್ ಆದಾಗ ಏನಾಗುತ್ತೆ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಕಲರು ನಿಮಗೆ ಕಾಣಿಸ್ತಾ ಹೋಗುತ್ತೆ. ಎಫಿಷಿಯನ್ಸಿ ವಿತ್ ವಿಚ್ ದ ಲೈಟ್ ಈಸ್ ಸ್ಕ್ಯಾಟರ್ಡ್ ಡಿಪೆಂಡ್ಸ್ ಅಪಾನ್ ಇಟ್ಸ್ ವೇವ್ ಲೆಂತ್. ಯಾವ ಇಂಟೆನ್ಸಿಟಿ ಮೇಲೆ, ಯಾವ ವೇವ್ ಲೆಂತ್ ಮೇಲೆ ಲೈಟು ಆ ಪಾರ್ಟಿಕಲ್ ಮೇಲೆ ಬೀಳ್ತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ಕೈ ಈಸ್ ಬ್ಲೂ ಬಿಕಾಸ್ ದ ವೈಲೆಟ್ ಬ್ಲೂ ಲೈಟ್ ಆರ್ ಸ್ಕ್ಯಾಟರ್ಡ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್ ದ್ಯಾನ್ ಎನಿ ಅದರ್ ಲಾಂಗರ್ ವೇವ್ ಲೆಂತ್, ಅಲ್ಲಿ ಕಾಣಿಸ್ಕೊಳುತ್ತೆ. ಸೊ ಸ್ಕ್ಯಾಟ್ರಿಂಗ್ ಲೈಟು ನಿಮಗೆ ಸ್ಕ್ಯಾಟ್ರಿಂಗ್ ಫೆನಾಮಿನ ನೀವು ಆಲ್ರೆಡಿ ನೋಡಿರ್ತೀರ. ಆ ಸ್ಕ್ಯಾಟ್ರಿಂಗ್ ದಿ ಲೈಟ್ ಕಂಡುಹಿಡಿತೀವಲ್ಲ, ಅದು ಕಂಡುಹಿಡಿಯೋದಕ್ಕೆ ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಸ್ಗೆ ನಾವೇನಂತ ಕರಿತೀವಿ, ನೆಫ್ಲೋಮೆಟ್ರಿ ಅಂತ ಕರಿತೀವಿ, ಟರ್ಬಿಡಿಮಿಟ್ರಿ ಅಂತ ಕರಿತೀವಿ. This is mainly used to determine the scattering of the light by the suspended particle present in the sample of the solution. ಸೊ ಇಲ್ಲಿ ಕ್ಲಿಯರ್ ಸೊಲ್ಯೂಷನ್ ಇರಲ್ಲ, ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಇರುತ್ತೆ, ಡಿಸ್ಪರ್ಸ್ಡ್ ಫೇಸಲ್ಲಿ ಇರುತ್ತೆ. ಅದನ್ನು ನೀವೇನು ಮಾಡ್ತೀರಾ, ಆ ಸಬ್ಸ್ಟೆನ್ಸ್ ಮೇಲೆ ಲೈಟ್ ಬಿದ್ದಾಗ ಎಷ್ಟು ಸ್ಕ್ಯಾಟರ್ ಆಗುತ್ತೆ ಅಂತ ಕಂಡುಹಿಡಿತೀರಲ್ಲ, ಆವಾಗ ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಸ್ಗೆ ನಾವು ನೆಫ್ಲೋಮೆಟ್ರಿ ಆರ್ ಟರ್ಬಿಡೋಮೆಟ್ರಿ ಅಂತ ಕರಿತೀವಿ. The choice between the nephelometry and turbidometry depends upon the fraction of light scattered. ಯಾವ ಥರ ಲೈಟ್ ಬಿದ್ದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
This light scattering by the particles which are present in the colloids is known as Tyndall effect. ಸೊ ಟೆಂಡಾಲ್ ಎಫೆಕ್ಟ್ ಅಂತ ನಾವು ಹೇಳ್ತೀವಿ. ಸೊ ಈಗ ಏನಾಗ್ತಿದೆ, ಯಾವುದೋ ಒಂದು ಲೈಟು ಯಾವುದೋ ಒಂದು ಸಬ್ಸ್ಟೆನ್ಸ್ ಮೇಲೆ ಬಿದ್ದಾಗ 4 ಥರ ಆಗುತ್ತೆ. ಒಂದು ಅಬ್ಸಾರ್ಬ್ ಆಗ್ಬೋದು, ಸ್ಕ್ಯಾಟರ್ ಆಗ್ಬೋದು, ರಿಫ್ಲೆಕ್ಟ್ ಆಗ್ಬೋದು, ಇಲ್ಲ ಅಂದರೆ ಟ್ರಾನ್ಸ್ಮಿಟ್ ಆಗ್ಬೋದು. ಸೊ ಎಷ್ಟು ಟ್ರಾನ್ಸ್ಮಿಟ್ ಆಗಿದೆ ಅಂತ ಕಂಡುಹಿಡಿಯೋದಕ್ಕೆ ನಾವು ಯೂಸ್ ಮಾಡೋವಂಥ ಇನ್ಸ್ಟ್ರೂಮೆಂಟು, ಇಫ್ ಇಟ್ಸ್ ಕಲರಿಮೀಟರ್ ಅಂತ ಹೇಳ್ತೀವಿ. ಸ್ಕ್ಯಾಟ್ರಿಂಗ್ ಆಫ್ ದಿ ಲೈಟ್ ಬೈ ದಿ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಏನಾಗುತ್ತೆ ಅದನ್ನು ಕಂಡುಹಿಡಿಯೋಕ್ಕೆ ನಾವು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಗೆ ನೆಫಿಲೋಮೆಟ್ರಿ ಅಂಡ್ ಟರ್ಬಿಡೋಮೀಟರ್ ನಾವು ಕರಿತೀವಿ. Nephelometry is a measurement of scattered light by the suspended particle at right angles to the incident beam. ಹಾಗಾದರೆ 2 ಇನ್ಸ್ಟ್ರೂಮೆಂಟ್ ಯಾಕೆ ಬೇಕು? ಒಂದೇ ಒಂದು ಇನ್ಸ್ಟ್ರೂಮೆಂಟ್ ನಾವು ಯೂಸ್ ಮಾಡ್ಬೋದಾಗಿತ್ತು. ಎರಡೂ ಕೇಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಸ್ಕ್ಯಾಟ್ರಿಂಗ್ ಆಫ್ ಲೈಟೇ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಆದರೆ ಒಂದು ಕೇಸಲ್ಲಿ ನೆಫ್ಲೋಮೆಟ್ರಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಲೋ ಕಾನ್ಸಂಟ್ರೇಷನ್ ಸಸ್ಪೆನ್ಷನ್ಸ್ ಇತ್ತು ಅಂದಾಗ ಇದನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಮೆಷರ್ ದಿ ಸ್ಕ್ಯಾಟರ್ಡ್ ಲೈಟ್ ಆಫ್ ದಿ ಸಸ್ಪೆಂಡೆಡ್ ಪಾರ್ಟಿಕಲ್ ಅಟ್ ರೈಟ್ ಆ್ಯಂಗಲ್ಸ್ ಟು ದಿ ಇನ್ಸಿಡೆಂಟ್ ಬೀಮ್. ಈಗ ಇನ್ಸಿಡೆಂಟ್ ಬೀಮ್ ಏನೋ ಇದೆ ಅದಕ್ಕೆ ರೈಟ್ ಆ್ಯಂಗಲಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಲೈಟ್. ಟರ್ಬಿಡೋಮೆಟ್ರಿನಲ್ಲಿ ಏನು ಮಾಡ್ತೀವಿ, ಹಿಯರ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಸ್ಕ್ಯಾಟ್ರಿಂಗ್ ಲೈಟ್ ಬೈ ದಿ ಸಸ್ಪೆಂಡೆಡ್ ಪಾರ್ಟಿಕಲ್ ಟು ದಿ ಇನ್ಸಿಡೆಂಟ್ ಬೀಮ್. ಇಲ್ಲಿ ಏನು ಮಾಡ್ತಾ ಇದ್ವಿ, 90 ಡಿಗ್ರೀಸ್ ತಗೊಳ್ತಾ ಇಲ್ಲ, ಇನ್ಸಿಡೆಂಟ್ ಬೀಮ್ಗೆ ಏನಾಗುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಹೈ ಕಾನ್ಸಂಟ್ರೇಷನ್ ಸಸ್ಪೆನ್ಷನ್ ಇದ್ದಾಗ ನಾವು ಟರ್ಬಿಡೋಮೆಟ್ರಿನ ಯೂಸ್ ಮಾಡ್ತೀವಿ. ಇನ್ಸ್ಟ್ರೂಮೆಂಟು ಬೇಸ್ಡ್ ಆನ್ ಸೇಮ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಆದರೆ ಅಲೈನ್ಮೆಂಟ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಏನಿದೆಯಲ್ಲ, ಇನ್ಸ್ಟ್ರೂಮೆಂಟೇಷನ್ ಏನಿದೆಯಲ್ಲ, ಸ್ಲೈಟ್ಲಿ ನಾವೇನು ಮಾಡಿರ್ತೀವಿ, ಚೇಂಜ್ ಮಾಡಿರ್ತೀವಿ. ನೆಫ್ಲೋಮೆಟ್ರಿನಲ್ಲಿ ಇನ್ಸಿಡೆಂಟ್ ಲೈಟ್ಗೆ 90 ಡಿಗ್ರಿಗೆ ತಗೊಳ್ತೀವಿ. ಟರ್ಬಿಡೋಮೆಟ್ರಿನಲ್ಲಿ ಎಕ್ಸಾಕ್ಟ್ಲಿ ಇನ್ಸಿಡೆಂಟ್ ಬೀಮ್ ಹೇಗಾಗುತ್ತಲ್ಲ ಅದೇ ರೀತಿ ತಗೊಳ್ತೀವಿ. ಒಂದರಲ್ಲಿ ಲೋ ಕಾನ್ಸಂಟ್ರೇಷನ್ ಸಸ್ಪೆನ್ಷನ್ ಇದ್ದಾಗ ಯೂಸ್ ಮಾಡ್ತೀವಿ, ಹೈ ಸಸ್ಪೆನ್ಷನ್ ಇದ್ದಾಗ ಯೂಸ್ ಮಾಡ್ತೀವಿ. ಟರ್ಬಿಡೋಮೆಟ್ರಿ ಡೀಲ್ಸ್ ವಿತ್ ಅ ಮೆಷರ್ಮೆಂಟ್ ಆಫ್ ಇಂಟೆನ್ಸಿಟಿ ಆಫ್ ದಿ ಟ್ರಾನ್ಸ್ಮಿಟೆಡ್ ಲೈಟ್. ಟರ್ಬಿಡೋಮೆಟ್ರಿಕ್ ಮೆಷರ್ಮೆಂಟ್ಸ್ ಆರ್ ಮೇಡ್ ಅಟ್ 180 ಡಿಗ್ರಿ ಫ್ರಮ್ ದಿ ಇನ್ಸಿಡೆಂಟ್ ಬೀಮ್. ಅಲ್ಲಿ ಯಾವುದೇ ರೀತಿಯಾದಂಥ ನಾವು 90 ಡಿಗ್ರಿಗೆಲ್ಲ ತಗೊಳ್ಳಲ್ಲ, ಜಸ್ಟ್ 180 ಡಿಗ್ರಿಗೆ ತಗೊಳ್ತೀವಿ. ದ ಬೇಸಿಸ್ ಆಫ್ ಟರ್ಬಿಡೋಮೆಟ್ರಿಕ್ ಅನಾಲಿಸಿಸ್ ಇಸ್ ಅ ಮೆಷರ್ಮೆಂಟ್ ಆಫ್ ಇಂಟೆನ್ಸಿಟಿ ಆಫ್ ದಿ ಟ್ರಾನ್ಸ್ಮಿಟೆಡ್ ಲೈಟ್ ಆಸ್ ಅ ಫಂಕ್ಷನ್ ಆಫ್ ದಿ ಕೋನ್ ಆಫ್ ದಿ ಸಸ್ಪೆಂಡೆಡ್ ಪಾರ್ಟಿಕಲ್. ನಾನು ಹಿಂದಿನ ಚಿತ್ರದಲ್ಲಿ ತೋರಿಸಿದ್ದೆ, ನಾವೇನು ಮಾಡ್ತೀವಿ, 2 ಲೆನ್ಸ್ನ ಯೂಸ್ ಮಾಡಿ ಕೋನ್ ಶೇಪಲ್ಲಿ ನೀವು ಫ್ರ್ಯಾಕ್ಷನ್ ಆಫ್ ದಿ ಲೈಟ್ನ ಕನ್ಸಿಡರ್ ಮಾಡ್ಕೊಳ್ತೀರಾ. ನೆಫಿಲೋಮೆಟ್ರಿ ಡೀಲ್ಸ್ ವಿತ್ ಅ ಮೆಷರ್ಮೆಂಟ್ ಆಫ್ ಇಂಟೆನ್ಸಿಟಿ ಆಫ್ ದಿ ಸ್ಕ್ಯಾಟರ್ಡ್ ಲೈಟ್. ಅಲ್ಲೇನು ಮಾಡ್ತೀವಿ ನಾವು, ಟ್ರಾನ್ಸ್ಮಿಟೆಡ್ ಲೈಟ್ ಆಫ್ಟರ್ ಸ್ಕ್ಯಾಟರಿಂಗ್ ವಾಟ್ ಇಸ್ ದ ಅಮೌಂಟ್ ಆಫ್ ದಿಸ್ ಟ್ರಾನ್ಸ್ಮಿಟೆಡ್ ಲೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಟರ್ಬಿಡೋಮೆಟ್ರಿ ಅಂತ ಹೇಳ್ತೀವಿ. ಸ್ಕ್ಯಾಟರ್ ಲೈಟ್ದೇ ಇಂಟೆನ್ಸಿಟಿ ಕಂಡುಹಿಡಿತೀವಲ್ಲ ಅದಕ್ಕೆ ನಾವು ನೆಫ್ಲೋಮೆಟ್ರಿ ಅಂತ ಕರಿತೀವಿ. ಈ ನೆಫ್ಲೋಮೆಟ್ರಿ ದ ಇಂಟೆನ್ಸಿಟಿ ಆಫ್ ದಿ ಸ್ಕ್ಯಾಟರ್ಡ್ ಲೈಟ್ ಈಸ್ ಮೆಷರ್ಡ್ ಯೂಶಲಿ ಅಟ್ ರೈಟ್ ಆ್ಯಂಗಲ್ಸ್ ಟು ದಿ ಇನ್ಸಿಡೆಂಟ್ ಲೈಟ್ ಬೀಮ್. In nephelometry, the basic principle involved is the measurement of intensity of the scattered light as a function of the concentration of the distant phase. Okay. ಈ 2 ಏನಿದೆಯಲ್ಲ, ಲೈಟ್ ಸ್ಕ್ಯಾಟ್ರಿಂಗ್ ಫೆನಾಮಿನಾ ಅಂತ ನಾವು ಏನು ಹೇಳ್ತೀವಲ್ಲ, ಇದು ಏನಾಗ್ತಿದೆ, ಐದರ್ ಇಟ್ ವಿಲ್ ಬಿ ದೇರ್ ಇನ್ ದಿ ನೆಫ್ಲೋಮೆಟ್ರಿ ಇರ್ಬೋದು, ಟರ್ಬಿಡೋಮೆಟ್ರಿ ಇರ್ಬೋದು. ಈ ಲೈಟ್ ಸ್ಕ್ಯಾಟ್ರಿಂಗ್ ಏನಿದೆಯಲ್ಲ ಅದು ಫಿಸಿಕಲ್ ಕ್ಯಾರೆಕ್ಟರು. ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ಆಫ್ ದಿ ಡಿಸ್ಪರ್ಸ್ಡ್ ಪಾರ್ಟಿಕಲ್ ಅಥವಾ ಕೊಲಾಯ್ಡಲ್ ಪಾರ್ಟಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ, ಪಾರ್ಟಿಕಲ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ವೇವ್ ಲೆಂತ್ ಆಫ್ ದಿ ಲೈಟ್ ದಟ್ ಈಸ್ ಫಾಲಿಂಗ್ ಆನ್ ದೋಸ್ ಸಬ್ಸ್ಟೆನ್ಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡಿಸ್ಟೆನ್ಸ್ ಆಫ್ ದಿ ಅಬ್ಸರ್ವೇಷನ್ ಆಗುತ್ತೆ, ಮಾಲಿಕ್ಯುಲರ್ ವೇಟ್ ಆಗುತ್ತೆ. ದೀಸ್ ಆರ್ ದಿ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಡಿಸೈಡ್ ದ ಸ್ಕ್ಯಾಟ್ರಿಂಗ್ ಆಫ್ ದಿ. ಸೊ ಹಾಗಾದ್ರೆ ಹೇಗೇಗಾಗುತ್ತೆ ಅಂತ ನೋಡ್ಕೊಳ್ತಾ ಹೋದರೆ, ಕಾನ್ಸಂಟ್ರೇಷನ್ ಆಫ್ ದಿ ಪಾರ್ಟಿಕಲ್, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್ ಬೇಸ್ಡ್ ಆನ್ ದಿ ಕಾನ್ಸಂಟ್ರೇಷನ್ ಆಗೋದಕ್ಕೋಸ್ಕರ ದಿಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಟರ್ಬಿಡೋಮೆಟ್ರಿನಲ್ಲಿ ಏನಾಗುತ್ತೆ ಅಂದರೆ, ಟರ್ಬಿಡೋಮೆಟ್ರಿನಲ್ಲಿ ಯಾವಾಗ ನಾವು ಲೋ ಕಾನ್ಸಂಟ್ರೇಷನ್ ಸ್ಕ್ಯಾಟರ್ಡ್ ಅಥವಾ ಕೊಲಾಯ್ಡಲ್ ಪಾರ್ಟಿಕಲ್ಸ್ನ ತಗೊಳ್ತಾ ಇದ್ದೀವಿ. ಲೋ ಕಾನ್ಸಂಟ್ರೇಷನ್ ಆಫ್ ದಿ ಪಾರ್ಟಿಕಲ್ಸ್ ಫಾರ್ ಸ್ಕ್ಯಾಟರಿಂಗ್ ಆಫ್ ಲೈಟ್, ಬಿ ಲ್ಯಾಂಬರ್ಟ್ಸ್ ಲಾ ಇಸ್ ಅಪ್ಲಿಕಬಲ್. ಇದಕ್ಕೆ ಬಿ ಲ್ಯಾಂಬರ್ಟ್ಸ್ ಲಾ ಅಪ್ಲಿಕಬಲ್ ಆಗುತ್ತೆ. S = log of I/IT is equal to K into L into C ಅಂತ ಹೇಳ್ತೀವಿ, ವಿಚ್ is equal to log T ಅಂತ ಕರಿತೀವಿ. ಟಿ ಅಂತ ಇಲ್ಲಿ ಎಸ್ನವರು ಟರ್ಬಿಡೆನ್ಸ್ ಅಂತ ಕರೀತಾರೆ. ದಟ್ ಈಸ್ ಅಗೇನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಇಫ್ ಯು ಆರ್, ಬಿಕಾಸ್ ಇಟ್ ಗೋಯಿಂಗ್ ಟು ಟೇಕ್ ದಿ ಬಿ ಲ್ಯಾಂಬರ್ಟ್ಸ್ ಲಾ, ಅಗೇನ್ ಲೆಂತ್ ಆಫ್ ದಿ ಟ್ಯೂಬ್ನ ಕಾನ್ಸಂಟ್ರೇಷನ್, ಕೆ ಕಾನ್ಸಂಟ್ರೇಷನ್ ಇದೆ, ಕೆ ಕಾನ್ಸ್ಟೆಂಟ್ ಇದೆ, ಎಲ್ ಕಾನ್ಸ್ಟೆಂಟ್ ಇದೆ, ಹಾಗಾಗಿ ಎಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸಿ ಅಂತ ಕರಿತೀವಿ. ಎಸ್ ಅಂದರೆ ಏನು ಅಂದರೆ ಟರ್ಬಿಡೆನ್ಸ್ ಅಂತ ಕರಿತೀವಿ. I0 ಅಂದರೆ ಇನ್ಸಿಡೆಂಟ್ ಆಫ್ ದಿ ಇನ್ಸಿಡೆಂಟ್ ಲೈಟ್ ಬಿಫೋರ್ ಯು ಸ್ಟಾರ್ಟಿಂಗ್ ದಿ ಎಕ್ಸ್ಪೆರಿಮೆಂಟ್ ಏನಿರುತ್ತೆ ಅದು. IT ಅಂದರೆ ಇಂಟೆನ್ಸಿಟಿ ಆಫ್ ದಿ ಟ್ರಾನ್ಸ್ಮಿಟೆಡ್ ಲೈಟ್ ಅಂತ ಕರಿತೀವಿ. ಎಲ್ ಅಂದರೆ ಲೆಂತ್ ಆಫ್ ದಿ ಟ್ಯೂಬ್, ಸಿ ಅಂದರೆ ಕಾನ್ಸಂಟ್ರೇಷನ್, ಕೆ ಅಂದರೆ ಕಾನ್ಸ್ಟೆಂಟ್,
ಕೆಪ್ಟ್ ಕಾನ್ಸ್ಟೆಂಟ್ ಡಿಪೆಂಡಿಂಗ್ ಅಪಾನ್ ದಿ ಲೀನಿಯಾರಿಟಿ ಆಫ್ ದಿ ಲೈಟ್. ಇದು ನಿಮಗೆ ಟರ್ಬಿಡೋಮೆಟ್ರಿನಲ್ಲಿ ಆಗುತ್ತೆ. ಅದೇ ಥರ ನೆಫ್ಲೋಮೆಟ್ರಿನ ತಗೊಂಡ್ರೆ ಇಲ್ಲೇನಾಗುತ್ತೆ ಅಂತಂದರೆ nephelometry, the equation that describe the relationship between the intensity of the scattered radiation, intensity of the incident radiation and concentration of the particle IS. ಇಲ್ಲಿ ಬಿ ಲಾಂಬರ್ಟ್ಸ್ ಲಾ ವರ್ಕ್ ಆಗಲ್ಲ ಬಿಕಾಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. IS is equal to KS into I0 into C ಅಂತ ಹೇಳ್ತೀವಿ. I0 ಅಂದರೆ ಇಂಟೆನ್ಸಿಟಿ ದಿ ಇನ್ಸಿಡೆಂಟ್ ಲೈಟ್, IS ಅಂದರೆ ಇಂಟೆನ್ಸಿಟಿ ಆಫ್ ದಿ ಸ್ಕ್ಯಾಟರ್ಡ್ ರೇಡಿಯೇಷನ್, KS ಅಂದರೆ ಇಟ್ ಇಸ್ ಅ ಕಾನ್ಸ್ಟೆಂಟ್ ವಿಚ್ ಡಿಪೆಂಡ್ಸ್ ಅಪಾನ್ ದಿ ಸಸ್ಪೆಂಡೆಡ್ ಪಾರ್ಟಿಕಲ್ ಇನ್ ಸಸ್ಪೆನ್ಷನ್ ಮೀಡಿಯಂ. C ಅಂದರೆ ಕಾನ್ಸಂಟ್ರೇಷನ್ ಅಂತ ತಗೊಳ್ತೀವಿ. ಇದು ಮೊದಲನೇದು ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್. ಒಂದು ಲೋ ಕಾನ್ಸಂಟ್ರೇಷನ್ ಇದ್ದರೆ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ, ಹೈ ಕಾನ್ಸಂಟ್ರೇಷನ್ ಇದ್ದರೆ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀವಿ. ಎರಡನೇದು ಪಾರ್ಟಿಕಲ್ ಸೈಜ್. ಅದು ಸ್ಕ್ಯಾಟರಿಂಗ್ ಆಫ್ ದಿ ಲೈಟ್ಗೆ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ದ ಫ್ರಾಕ್ಷನ್ ಆಫ್ ದಿ ಲೈಟ್ ಸ್ಕ್ಯಾಟರ್ಡ್ ಅಟ್ ಎನಿ ಆ್ಯಂಗಲ್ ಡಿಪೆಂಡ್ಸ್ ಅಪಾನ್ ದಿ ಸೈಜ್ ಆ್ಯಂಡ್ ಶೇಪ್ ಆಫ್ ದಿ ಪಾರ್ಟಿಕಲ್. So scattering is directly proportional to the square of the effective radius of the particle. In both the turbidometric and nephelometric analysis, the most critical factor is the control of the particle size and its shape. ಎಗೇನ್ ನಿಮಗೆ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಪಾರ್ಟಿಕಲ್ ಸೈಜ್ನ ನಾವು ಇಟ್ಕೋಬೇಕಾಗತ್ತೆ. ಆ ಪಾರ್ಟಿಕಲ್ ಸೈಜ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಸೊ ಐದರ್ ಐ ಕ್ಯಾನ್ ಯೂಸ್ ಬೋತ್, ಟರ್ಬಿಡೋಮೆಟ್ರಿಕ್ ಇರ್ಬೋದು, ನೆಫ್ಲೋಮೆಟ್ರಿಕ್ ಇರ್ಬೋದು, ಎರಡನ್ನೂ ಯೂಸ್ ಮಾಡ್ಬೋದು. ಆದರೆ ಒಂದರಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಇರಬೇಕು, ಇನ್ನೊಂದರಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರೋ ಥರ ನೋಡ್ಕೋಬೇಕು. ಎಗೇನ್ ಈ ಪಾರ್ಟಿಕಲ್ ಸೈಜ್ ಏನಿದೆಯಲ್ಲ ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಕಾನ್ಸಂಟ್ರೇಷನ್ ಆಫ್ ದಿ 2 ions ಫಾರ್ಮಿಂಗ್ ಎ PPT, ರೇಷಿಯೋ ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್, ಆರ್ಡರ್ ಆಫ್ ಮಿಕ್ಸಿಂಗ್ ಆಫ್ ದಿ PPT, ಟೆಂಪರೇಚರ್ ಇರ್ಬೋದು, ಅಜಿಟೇಷನ್ ಇರ್ಬೋದು, pH ಇರ್ಬೋದು, ಪ್ರೆಸೆನ್ಸ್ ಆಫ್ ನಾನ್ ರಿಯಾಕ್ಟೆಂಟ್ಸ್ ಇರ್ಬೋದು. ಇದು ಎಲ್ಲದ್ರ ಮೇಲೆ ನಮಗೆ ಪಾರ್ಟಿಕಲ್ ಸೈಜು ಡಿಪೆಂಡ್ ಆಗುತ್ತೆ. ಸೊ ಈಗ ಇಲ್ಲಿ ಚಿತ್ರದಲ್ಲಿ ತೋರಿಸ್ದಂಗೆ ನೋಡಿ, ನಿಮಗೆ ಪಾರ್ಟಿಕಲ್ ಸೈಜ್ ಏನಾಗಿರ್ಬೋದು, ತುಂಬ ಕಡಿಮೆ ಇರ್ಬೋದು, ಮೀಡಿಯಮ್ ಇರ್ಬೋದು, ಜಾಸ್ತಿ ಇರ್ಬೋದು. ಸ್ಮಾಲ್ ಪಾರ್ಟಿಕಲ್ಸ್ ಇತ್ತು ಅಂತ ಇಟ್ಕೊಳ್ಳೋಣ, ದ ಸೈಜ್ ಇಸ್ ಸ್ಮಾಲರ್ ದ್ಯಾನ್ 1/10 ಥರ್ಮಾಮೀಟರ್ ಆಫ್ ದಿ 1/10 ಆಫ್ ದಿ ವೇವ್ ಲೆಂತ್ ಆಫ್ ದಿ ಲೈಟ್ ಇದ್ದಾಗ ನಿಮ್ಗೆ ಏನಾಗುತ್ತೆ, ಸಿಮಿಟ್ರಿಕ್ ಆಗಿರುತ್ತೆ. ಆ ಕಡೆ ಈ ಕಡೆ ಅಂದ್ರೇನು, ಇನ್ಸಿಡೆಂಟ್ ಲೈಟ್ ಬಿದ್ದಾಗ, ಇನ್ಸಿಡೆಂಟ್ ಬೀಮ್ ಬಿದ್ದಾಗ ಸ್ಕ್ಯಾಟರ್ ಆಗೋವಂಥದ್ದು ಯೂನಿಫಾರ್ಮ್ ಆಗಿರುತ್ತೆ, ಸಿಮಿಟ್ರಿಕಲ್ ಆಗಿರುತ್ತೆ ಇಫ್ ಇಟ್ ಸ್ಮಾಲ್ ಪಾರ್ಟಿಕಲ್. ಆವಾಗ ನಾವೇನು ಮಾಡ್ತೀನಿ, ನೆಫ್ಲೋಮೀಟ್ರಿನ ಯೂಸ್ ಮಾಡ್ತೀನಿ. ಲಾರ್ಜ್ ಪಾರ್ಟಿಕಲ್ ಇತ್ತು ಅಂತ ಇಟ್ಕೊಳ್ಳೋಣ, ಇನ್ಸಿಡೆಂಟ್ ಲೈಟ್ ಬಿದ್ದಾಗ ಆ ಸೈಜ್ ಆಫ್ ದಿ ಪಾರ್ಟಿಕಲ್ ದೊಡ್ಡದಾಗಿತ್ತು ಅಂದರೆ ಸ್ಕ್ಯಾಟ್ರಿಂಗ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಜೊತೆಗೆ ಫಾರ್ವರ್ಡ್ ರಿಯಾಕ್ಷನ್ಗೆ ಹೋಗ್ತಾ ಹೋಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ನಿಮ್ಮದು ಇಂಟೆನ್ಸಿಟಿ ಆಫ್ ದಿ ಲೈಟ್ಗಿನ 1/4 ಟೈಮು ಏನಾಗಿರುತ್ತೆ, ವೇವ್ ಲೆಂತ್ ಆಫ್ ದಿ ಲೈಟ್ಗೆ ಇರುತ್ತೆ ಸೈಜ್ ಆಫ್ ದಿ ಪಾರ್ಟಿಕಲ್. ಇನ್ನೊಂದು ತೊಗೊಂಡ್ರೆ ಲಾರ್ಜರ್ ಪಾರ್ಟಿಕಲ್, ಅದಕ್ಕಿಂತ ಜಾಸ್ತಿ ಇರೋದು ತೊಗೊಂಡ್ರೆ ಇಲ್ಲೇನಾಗುತ್ತೆ, ಲಾರ್ಜರ್ ದ್ಯಾನ್ ದಿ ವೇವ್ ಲೆಂತ್ ಆಫ್ ದಿ ಲೈಟ್, ಇನ್ಸಿಡೆಂಟ್ ಬೀಮ್ಗಿನೂ ಜಾಸ್ತಿ ಆಯಿತು ಅಂತಂದರೆ ಆವಾಗ ಎಕ್ಸ್ಟ್ರೀಮ್ ಕಾನ್ಸಂಟ್ರೇಷನ್ ಆಫ್ ದಿ ಸ್ಕ್ಯಾಟರಿಂಗ್ ಲೈಟ್ ಇನ್ ದಿ ಫಾರ್ವರ್ಡ್ ಡೈರೆಕ್ಷನ್. ಆದರೆ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಮಿನಿಮಮ್ ಇರುತ್ತೆ. ಸೊ ವೈಡರ್ ಆ್ಯಂಗಲ್ಗೆ ಅದು ಮೂವ್ ಆಗ್ತಾ ಹೋಗುತ್ತೆ. ಆವಾಗ ನಾನು ಏನು ಮಾಡಬೇಕಾಗತ್ತೆ, ಟರ್ಬಿಡೋಮೀಟ್ರಿನ ಯೂಸ್ ಮಾಡಬೇಕಾಗತ್ತೆ. ಸ್ಮಾಲ್ ಪಾರ್ಟಿಕಲ್ ಇತ್ತು ಅಂದರೆ ನೆಫ್ಲೋಮೀಟ್ರಿ ಯೂಸ್ ಮಾಡ್ತೀನಿ, ಲಾರ್ಜ್ ಸೈಜ್ ಇತ್ತು ಅಂತಂದರೆ ನಾನು ಟರ್ಬಿಡೋ ಯೂಸ್ ಮಾಡಬೇಕಾಗತ್ತೆ. ಸ್ಮಾಲರ್ ಪಾರ್ಟಿಕಲ್ಸ್ ಇದ್ದಾಗ ಸಿಮಿಟ್ರಿಕಲ್ ಸ್ಕ್ಯಾಟ್ರಿಂಗ್ ಆಗುತ್ತೆ, ಲಾರ್ಜರ್ ಪಾರ್ಟಿಕಲ್ ಇದ್ದಾಗ ಅನ್ಸಿಮಿಟ್ರಿಕಲ್ ಆಗುತ್ತೆ. ಆ್ಯಂಡ್ ದ ಡೈರೆಕ್ಷನ್ ಈಸ್ ಟುವರ್ಡ್ಸ್ ದಿ ಸ್ಕ್ಯಾಟ್ರಿಂಗ್ ಅಥವಾ ಟ್ರಾನ್ಸ್ಮಿಟೆಡ್ ಕಡೆಗಿರುತ್ತೆ. ಅದೇ ಥರ ಲಾರ್ಜರ್ ಪಾರ್ಟಿಕಲ್ ಇತ್ತು ಅಂತಂದರೆ ಅವಾಗ ಅನ್ಸಿಮಿಟ್ರಿಕಲ್ ಆಗಿ ನಿಮಗೆ ಸ್ಕ್ಯಾಟ್ರಿಂಗ್ ಹೋಗುತ್ತೆ. ಇದು ಎರಡನೇ ಪಾಯಿಂಟು, ನಿಮ್ಮದು ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಅನ್ನೋದ್ರ ಮೇಲೆ, ಸ್ಕ್ಯಾಟ್ರಿಂಗು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಮೊದಲನೇದು ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಎರಡನೇದು ಸೈಜ್ ಆಫ್ ದಿ ಪಾರ್ಟಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ, ಮೂರನೇದು ತೊಗೊಂಡ್ರೆ ವೇವ್ ಲೆಂತ್ ಆಫ್ ದಿ ಇನ್ಸಿಡೆಂಟ್ ಲೈಟ್ ಅಂತ ಕರಿತೀವಿ. ಸೊ ಯಾವುದು ಇಂಟೆನ್ಸಿಟಿ ಆಫ್ ದಿ ಲೈಟ್ ಬೀಳ್ತಾ ಇದೆಯಲ್ಲ ಆ ಸಬ್ಸ್ಟೆನ್ಸ್ ಮೇಲೆ, ದಟ್ ಆಲ್ಸೋ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಐದರ್ ಶಾರ್ಟ್ ವೇವ್ ಲೆಂತ್ ಇರ್ಬೋದು, ಇಲ್ಲ ಅಂತಂದರೆ ಲಾಂಗ್ ವೇವ್ ಲೆಂತ್ ಇರ್ಬೋದು. ಶಾರ್ಟರ್ ವೇವ್ ಲೆಂತ್ ಆರ್ ಸ್ಕ್ಯಾಟರ್ಡ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್ ದ್ಯಾನ್ ದಿ ಲಾಂಗರ್ ಒನ್. Wavelength of the light is chosen in such a way that analyte solution does not absorb strongly. ಇಲ್ಲಿ ನನಗೆ ಅಬ್ಸಾರ್ಬ್ ಮಾಡ್ಕೋಬಾರ್ದು, ಸ್ಕ್ಯಾಟ್ರಿಂಗ್ ಜಾಸ್ತಿ ಆಗಬೇಕು. ಸ್ಕ್ಯಾಟ್ರಿಂಗ್ ಜಾಸ್ತಿ ಆಗೋದಕ್ಕೆ ಯಾವುದು ಇಂಟೆನ್ಸಿಟಿ ಆಫ್ ದಿ ಲೈಟ್ ಬೇಕಲ್ಲ ಅದು ಅದ್ರ ಮೇಲೆ ಬೀಳೋ ಥರ ನಾನು ನೋಡ್ಕೋಬೇಕಾಗತ್ತೆ. ಟರ್ಬಿಡೋಮೆಟ್ರಿಕ್ ಆ್ಯಂಡ್ ನೆಫ್ಲೋಮೆಟ್ರಿಕ್ ಮೆಷರ್ಮೆಂಟ್ಸ್ ಯೂಶಲಿ ಕ್ಯಾರಿಡ್ ಔಟ್ ಯೂಸಿಂಗ್ ಎ ವೈರ್ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟು ನಾನು ಹೇಳ್ದಂಗೆ ನಾಲ್ಕನೇ ಪ್ಯಾರಾಮೀಟರು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಕ್ಯಾಟ್ರಿಂಗ್ ಅಂತಂದರೆ, ಸ್ಕ್ಯಾಟ್ರಿಂಗ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಸೈಜ್ ಆಫ್ ದಿ ಪಾರ್ಟಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ, ಮೂರನೇದು ಇಂಟೆನ್ಸಿಟಿ ಆಫ್ ದಿ ಲೈಟ್ ಫಾಲಿಂಗ್ ಆನ್ ದಟ್ ಅದ್ರ ಡಿಪೆಂಡ್ ಆಗುತ್ತೆ, ನಾಲ್ಕನೇದು ಮಾಲಿಕ್ಯುಲರ್ ವೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಆಗುತ್ತೆ, ದಟ್ ಗೋಯಿಂಗ್ ಟು ಹ್ಯಾವ್ ಎ ಡೈರೆಕ್ಟ್ ರಿಲೇಷನ್ಶಿಪ್. ಅದಾದಮೇಲೆ ಡಿಸ್ಟೆನ್ಸ್ ಆಫ್ ಅಬ್ಸರ್ಬೆನ್ಸ್ ಅಂತ ಹೇಳ್ತೀವಿ, ಅಬ್ಸರ್ವೇಷನ್ ಅಂತ ಕರಿತೀವಿ. ನಾವು ಎಲ್ಲಿ ನೋಡ್ತಾ ಇದ್ದೀವಿ,
The light scattering decreases by the distance r squared from the light scattering particle to the detector. ಸೊ ಎಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/r² ಅಂತ ಹೇಳ್ತಾರೆ. ನೀವು ದೂರ ಹೋದಷ್ಟು ಸ್ಕ್ಯಾಟ್ರಿಂಗ್ ಆಫ್ ದಿ ಪಾರ್ಟಿಕಲ್ಸ್ ಏನಾಗ್ತಾ ಹೋಗುತ್ತೆ, ಆಗ್ತಾ ಹೋಗುತ್ತೆ. ಸೊ ಇಷ್ಟು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಗೊತ್ತಿರಬೇಕಾಗತ್ತೆ. ಈಗ ಇನ್ಸ್ಟ್ರೂಮೆಂಟಿಗೆ ನೋಡೋಣ. ಐದರ್ ನೆಫ್ಲೋಮೆಟ್ರಿ ಇರ್ಬೋದು, ಟರ್ಬಿಡೋಮೆಟ್ರಿ ಇರ್ಬೋದು, ಎರಡೂ ಏನಾಗುತ್ತೆ, ಸ್ಕ್ಯಾಟ್ರಿಂಗ್ ಆಫ್ ದಿ ಲೈಟೇ ಐಡೆಂಟಿಫೈ ಮಾಡುತ್ತೆ. ಬಟ್ ಅದ್ರ ಕಾನ್ಸಂಟ್ರೇಷನು, ಪಾರ್ಟಿಕಲ್ ಸೈಜ್ ಮೇಲೆ ನಾನು ಐದರ್ ಐ ಹ್ಯಾವ್ ಟು ಗೋ ಫಾರ್ ನೆಫ್ಲೋಮೆಟ್ರಿ ಆರ್ ಐ ಹ್ಯಾವ್ ಟು ಗೋ ಫಾರ್ ಟರ್ಬಿಡೋಮೆಟ್ರಿ ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಎರಡೂ ಇನ್ಸ್ಟ್ರೂಮೆಂಟಲ್ಲಿ ಬೇಸಿಕ್ ಆಗಿ ಇರುವಂಥದ್ದು ಕಾಂಪೊನೆಂಟ್ಗಳು ಯಾವ್ಯಾವುದು ಅಂತಂದರೆ, ಸೋರ್ಸ್ ಇರಬೇಕು, ಲೈಟ್ ಸೋರ್ಸ್ ಬೇಕು, ಫಿಲ್ಟರ್ಸ್ ಬೇಕು ಅಥವಾ ಅದಕ್ಕೆ ಮಾನೋಕ್ರೊಮ್ಯಾಟರ್ಸ್ ಅಂತ ಕರೀತಾರೆ, ಆಮೇಲೆ ಸ್ಯಾಂಪಲ್ ಸೆಲ್ ಕುವೈಟ್ಸ್ ಅಂತ ಕರೀತಾರೆ, ಅದಾದಮೇಲೆ ಡಿಟೆಕ್ಟ್ ಮಾಡುತ್ತೆ, ಅದಾದಮೇಲೆ ರೀಡ್ಔಟ್ ಡಿವೈಸ್ಗೆ ಇರಬೇಕಾಗತ್ತೆ. ಸೋರ್ಸಸ್ ಅಂತಂದರೆ ಅಂದರೆ ಇಂಟೆನ್ಸಿಟಿ ಆಫ್ ದಿ ಲೈಟ್ ಬೀಳುವಂಥದ್ದು. ಯೂಶಲಿ ಮರ್ಕ್ಯುರಿ ಲ್ಯಾಂಪು ಅಥವಾ ಟಂಗ್ಸ್ಟನ್ ಲ್ಯಾಂಪ್ನ ಯೂಸ್ ಮಾಡ್ತೀವಿ. ಅಂಡರ್ ಲೈಟ್ ಪ್ರೆಷರ್ ದ ಎಕ್ಸೈಟೇಷನ್ ಆಫ್ ದಿ ಮರ್ಕ್ಯುರಿ ಆಟಮ್ಸ್ ಇಸ್ ಡನ್ ಬೈ ದಿ ಎಲೆಕ್ಟ್ರಿಕ್ ಡಿಸ್ಚಾರ್ಜ್. ಅಥವಾ ಟಂಗ್ಸ್ಟನ್ ಲ್ಯಾಂಪ್ನ ಯೂಸ್ ಮಾಡ್ತೀವಿ. ಇಟ್ ಕಂಟೈನ್ಸ್ ಎ ಪೀಸ್ ಆಫ್ ಟಂಗ್ಸ್ಟನ್ ವೈರ್ ವಿಚ್ ಈಸ್ ಹೀಟೆಡ್ ಇನ್ ಎ ಕಂಟ್ರೋಲ್ ಅಟ್ಮಾಸ್ಫಿಯರ್. ಅದಕ್ಕೆ ಮಾನೋಕ್ರೊಮ್ಯಾಟರ್ನ ಯೂಸ್ ಮಾಡಬೇಕು ನಾನು, ಅದಕ್ಕೆ ಫಿಲ್ಟರ್ಸ್ ಅಂತ ಹೇಳ್ತೀವಿ. ಇಲ್ಲೇನಾಗಿರುತ್ತೆ, ಪಾಲಿಕ್ರೊಮ್ಯಾಟಿಕ್ ಲೈಟ್ ಇರುತ್ತೆ. ದ ಲೈಟ್ ವಿಲ್ ಗೋಯಿಂಗ್ ಟು ಡಿಸ್ಪರ್ಸ್ ಇನ್ ಆಲ್ ದಿ ಡೈರೆಕ್ಷನ್ಸ್ ಇರುತ್ತೆ. ಅದನ್ನು ನಾನು ಒಂದೇ ಡೈರೆಕ್ಷನ್ಗೆ ಫೋಕಸ್ ಆಗಂಗೆ ಮಾಡ್ತೀನಿ. ಅದಕ್ಕೆ ನಾನು ಫಿಲ್ಟರ್ಸ್ ಅಂತ ಕರಿತೀನಿ ಅಥವಾ ಮಾನೋಕ್ರೊಮ್ಯಾಟರ್ಸ್ ಅಂತ ಕರಿತೀವಿ, ಇಲ್ಲಾಂದರೆ ಪ್ರಿಸಮ್ಸ್ ಅಂತ ಹೇಳ್ತಾರೆ. ಸೊ ಫಿಲ್ಟರ್ ಕನ್ವರ್ಟ್ ದಿ ಪಾಲಿಕ್ರೊಮ್ಯಾಟಿಕ್ ಲೈಟ್ ಇಂಟು ಎ ಮಾನೋಕ್ರೊಮ್ಯಾಟಿಕ್ ಲೈಟ್. ನೆಕ್ಸ್ಟ್ ಜನರಲಿ ಫಿಲ್ಟರ್ಸ್ ಆರ್ ಯೂಸ್ಡ್ ಫಾರ್ ದಿಸ್ ಪರ್ಪಸ್. ಎರಡು ಥರ ಫಿಲ್ಟರ್ ಇದೆ. ಅಬ್ಸರ್ಪ್ಷನ್ ಫಿಲ್ಟರ್ಸ್ ಅಂತ ಕರೀತಾರೆ, ಇನ್ನೊಂದು ಇಂಟರ್ಫಿರೆನ್ಸ್ ಅಂತ ನಾವು ಕರಿತೀವಿ. ಅದಾದಮೇಲೆ ಮೂರನೇದು ಸ್ಯಾಂಪಲ್ ಸೆಲ್. ಯಾವುದರಲ್ಲಿ ತಗೋಬೇಕಾಗತ್ತೆ ನೀವು ಆ ಸೊಲ್ಯೂಷನ್ನ, ಅಂದ್ರೇನು ಕೊಲಾಯ್ಡಲ್ ಸೊಲ್ಯೂಷನ್, ಸಸ್ಪೆಂಡೆಡ್ ಪಾರ್ಟಿಕಲ್ ಇರುವಂಥ ಸೊಲ್ಯೂಷನ್ನ, ಸಸ್ಪೆನ್ಷನ್ನ ನೀವು ಹೆಂಗೆ ತಗೋಬೇಕಾಗತ್ತೆ. ಸೊ ಟರ್ಬಿಡೋಮೀಟ್ರಿನಲ್ಲಿ ಆದರೆ ನೀವು ರೆಕ್ಟ್ಯಾಂಗ್ಯುಲರ್ ತಗೊಳ್ತೀರಾ. ನೆಫ್ಲೋಮೀಟ್ರಿನಲ್ಲಿ ಆದರೆ ನೀವು ಸೆಮಿ ಆಕ್ಟೋಗೋನಲ್ ಸ್ಯಾಂಪಲ್ ಸೆಲ್ ಇರುತ್ತೆ. ಸೊ ಐದರ್ ಪ್ಲಾಸ್ಟಿಕ್ ಇರ್ಬೋದು ಅಥವಾ ಗ್ಲಾಸ್ ಇರುವಂಥದ್ದನ್ನ ಯೂಸ್ ಮಾಡ್ತಾರೆ ಫಾರ್ ದಿ ಸ್ಟಡಿ. ಅದನ್ನು ನೆನ್ಪಿಟ್ಕೋಬೇಕು. ಟರ್ಬಿಡೋಮೆಟ್ರಿನಲ್ಲಿ ಶೇಪ್ ಯಾವ ಥರ ಇರುತ್ತೆ ಅಂತಂದರೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಇರುತ್ತೆ. ನೆಫ್ಲೋಮೆಟ್ರಿನಲ್ಲಿ ನಿಮಗೆ ಸೆಮಿ ಆಕ್ಟೋಗೋನಲ್ ಸೆಲ್ಸ್ ಇರುತ್ತೆ. ಡಿಟೆಕ್ಟರ್ಸ್ ನೆಕ್ಸ್ಟ್ ಸ್ಯಾಂಪಲ್ ಸೆಲ್ ಆದಮೇಲೆ ನನಗೆ ಡಿಟೆಕ್ಟರ್ಸ್ ಬೇಕು. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡಿಟೆಕ್ಟರ್ಸ್ ಇನ್ ನೆಫ್ಲೋಮೆಟ್ರಿ ಆ್ಯಂಡ್ ಟರ್ಬಿಡೋಮೆಟ್ರಿ ಆರ್ ಫೋಟೋ ಮಲ್ಟಿಪ್ಲೈಯರ್ ಟ್ಯೂಬ್ಸ್ ಅಂತ ಕರಿತೀವಿ, ಅದನ್ನೇ ಯೂಸ್ ಮಾಡ್ತೀವಿ. ಇನ್ ಆರ್ಡರ್ ಟು ಒಬ್ಟೈನ್ ಎ ಗ್ರೇಟರ್ ಸೆನ್ಸಿಟಿವಿಟಿ ಟು ವರ್ಕ್ to a very weak light intensity, multiplication of the initial photo electrons by the secondary emission is employed. Several anodes at a gradual increasing potential are contained in a tube. ಸೊ ನೆಫ್ಲೋಮೆಟ್ರಿನಲ್ಲಿ ಯಾವ್ದು ಹೇಗಿರುತ್ತೆ ಅಂತಂದರೆ, ಡಿಟೆಕ್ಟರು ಲೈಟ್ ಬೀಳ್ತಾ ಇದೆ, ಫೋಟೋ ಕ್ಯಾಥೋಡ್ ಇದೆ, ಡಯೋಡ್ಸ್ ಇದೆ, ಕಲೆಕ್ಟರ್ಸ್ ಅಂತ ಕರಿತೀವಿ, ಅದನ್ನೇ ಯೂಸ್ ಮಾಡ್ತೀವಿ. ಇನ್ ಮೋಸ್ಟ್ ಟರ್ಬಿಡೋಮೆಟ್ರಿ ಆರ್ಡಿನರಿ ಕಲೋರಿಮೀಟರ್ಸ್ ಆರ್ ಸ್ಪೆಕ್ಟ್ರೋಫೋಟೋಮೀಟರ್ಸ್ ಆರ್ ಯೂಸ್ಡ್. ಬಿಕಾಸ್ ನಿಮಗೆ ಟರ್ಬಿಡೋಮೆಟ್ರಿನಲ್ಲಿ ಏನಾಗಿರುತ್ತೆ, ಇಟ್ ಗೋಯಿಂಗ್ ಟು ಫಾಲೋ ದಿ ಬೀಡ್ ಲ್ಯಾಂಬರ್ಟ್ಸ್ ಲಾ, ಹಾಗಾಗಿ ನಾನು ಕಲರ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಟರ್ಬಿಡೋಮೆಟ್ರಿನಲ್ಲಿ ಹೇಗಿರುತ್ತೆ ಅಂತಂದರೆ, ವಿಸಿಬಲ್ ಲೈಟ್ ಇದೆ, ಫಿಲ್ಟರ್ನ ಹಾಕ್ತೀವಿ, ಸ್ಯಾಂಪಲ್ ಸೆಲ್ ಇರುತ್ತೆ, ಫೋಟೋ ಸೆಲ್, ಡಿಟೆಕ್ಟರ್ ಇರುತ್ತೆ, ರೀಡ್ಔಟ್ ಡಿವೈಸಸ್ ಇರ್ತಾ ಹೋಗುತ್ತೆ. ಆದರೆ ನೆಫ್ಲೋಮೆಟ್ರಿಗೆ ತಗೊಂಡ್ರೆ ಇಲ್ಲೇನಾಗುತ್ತೆ ಅಂದರೆ, ಆರ್ಡಿನರಿ ಲೈಟ್ ಇದೆ, ಲೆನ್ಸ್ ಬೀಳ್ತಾ ಇದ್ದೀವಿ, ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಸ್ಕ್ಯಾಟ್ರಾಗಿ ಮಾಡ್ತಿದ್ವಿ ಟು ಎ ಲಾಂಗರ್ ವೇವ್ ಲೆಂತ್. ಬಿಕಾಸ್ ನಾವು ಸ್ಯಾಂಪಲ್ ಸೆಲ್ ಯೂಸ್ ಮಾಡ್ತಾ ಇರೋದೇ ಆಕ್ಟಾ ಇದನ್ನು ಇರೋದನ್ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಏನಾಗುತ್ತೆ ಅಂದರೆ 90 ಡಿಗ್ರಿ ಡಿಟೆಕ್ಟರ್ ಏನಾಗುತ್ತೆ, ಫಾರ್ವರ್ಡ್ ಡಿಟೆಕ್ಟರ್ ಏನಾಗುತ್ತೆ, ಟ್ರಾನ್ಸ್ಮಿಟೆಡ್ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಸ್ಕ್ಯಾಟರ್ ಇನ್ ಆಲ್ ದಿ ಡೈರೆಕ್ಷನ್ ಅಟ್ ಡಿಫ್ರೆಂಟ್ ಆ್ಯಂಗಲ್ಸ್. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಡಿಫ್ರೆನ್ಸ್ ಏನು ಟರ್ಬಿಡೋಮೆಟ್ರಿ ಮತ್ತು ನೆಫ್ಲೋಮೆಟ್ರಿಗೆ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಎರಡೂ ಇನ್ಸಿಡೆಂಟ್ ಲೈಟ್ನ ನಾವೇನು ಮಾಡ್ತಾ ಇದ್ದೀವಿ, ಸ್ಯಾಂಪಲ್ ಮೇಲೆ ಬೀಳ್ತಾ ಇದ್ದೀವಿ. ಸ್ಯಾಂಪಲ್ ಮೇಲೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಟರ್ಬಿಡೋಮೆಟ್ರಿನಲ್ಲಿ ಅಟ್ ಇನ್ಸಿಡೆಂಟ್ ಟ್ರಾನ್ಸ್ಮಿಟೆಡ್ ಎಷ್ಟಾಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಆದರೆ ನೀವು ನೆಫ್ಲೋಮೆಟ್ರಿ ತೊಗೊಂಡ್ರೆ ಎಷ್ಟುಗೆ ಸ್ಕ್ಯಾಟರ್ ಆಗ್ತಿದೆ, ಯಾವ್ಯಾವ ಆ್ಯಂಗಲ್ಸ್ಗೆ ಸ್ಕ್ಯಾಟರ್ ಆಗ್ತಿದೆ ಅನ್ನೋದ್ರ ಮೇಲೆ ನೀವು ಐಡೆಂಟಿಫಿಕೇಶನ್ ಮಾಡ್ತೀರಿ. ದಟ್ಸ್ ಅ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ನೆಫ್ಲೋಮೆಟ್ರಿ ಟರ್ಬಿಡೋಮೆಟ್ರಿ. ಎರಡೂ ಕೇಸಲ್ಲೂ ನೀವೇನು ಮಾಡ್ತಾ ಇದ್ದೀರಾ ಅಂತಂದರೆ, ಯು ಆರ್ ಫೈಂಡಿಂಗ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಆರ್ ಯು ಆರ್ ಗೋಯಿಂಗ್ ಟು ಫೈಂಡಿಂಗ್ ಔಟ್ ದಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಒಂದರಲ್ಲಿ ಇನ್ ಟರ್ಮ್ಸ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ದಿ ಲೈಟ್ ಮಾಡ್ತಾ ಇದ್ದೀರಾ, ಇನ್ನೊಂದು ಕೇಸಲ್ಲಿ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಮಿಟೆಡ್ ಲೈಟ್ ಪ್ರಕಾರ ಮಾಡ್ತಾ ಇದ್ದೀರಾ. ಅಪ್ಲಿಕೇಶನ್ಸ್ ಏನು, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಸೊ ನಮ್ಗೆ ಹೇಳ್ದಂಗೆ ಡಿಟರ್ಮಿನೇಷನ್ ಆಫ್ ದಿ ಸಲ್ಫೇಟ್ ಆಸ್ ಬೇರಿಯಂ ಸಲ್ಫೇಟ್, ಕಾರ್ಬೊನೇಟ್ ಆಸ್ ಬೇರಿಯಂ ಕಾರ್ಬೊನೇಟ್, ಕ್ಲೋರೈಡ್ ಆಸ್ ಸಿಲ್ವರ್ ಕ್ಲೋರೈಡ್, ಫ್ಲೋರೈಡ್ ಆಸ್ ಕ್ಯಾಲ್ಶಿಯಂ ಫ್ಲೋರೈಡ್, ಈ ಥರ ಮಾಡ್ತೀವಿ.
used in the analysis of water for purity and detection of the impurities, used in the detection of so many things. ಯಾವುದೋ ಒಂದು ಅನ್ನೋನ್ ಕಾನ್ಸಂಟ್ರೇಷನ್ ಮಾಡಬೇಕು ಅಂತಂದರೆ ಮಾಡ್ತೀವಿ. ಫುಡ್ ಇಂಡಸ್ಟ್ರಿನಲ್ಲಿ ಇರ್ಬೋದು ಅಥವಾ ಡ್ರಗ್ ಇಂಡಸ್ಟ್ರಿನಲ್ಲಿ ಇರ್ಬೋದು, ಪೊಲ್ಯೂಷನ್ ಇಂಡಸ್ಟ್ರಿ, ಗ್ರೀನ್ ಕೆಮಿಸ್ಟ್ರಿನಲ್ಲಿ ಇರ್ಬೋದು, ಎಲ್ಲ ಕಡೆಗೂ ನಾವು ನೆಫ್ಲೋಮೆಟ್ರಿ ಮತ್ತು ಟರ್ಬಿಡೋಮೆಟ್ರಿನ ಯೂಸ್ ಮಾಡ್ತೀವಿ. ಇಟ್ ಹ್ಯಾಸ್ ಲಾಟ್ ಆಫ್ ಅಪ್ಲಿಕೇಶನ್ಸ್. ಆ ಥರ ನಾವು ಮಾಡ್ತಾ ಹೋಗ್ತೀವಿ. ಅಗೇನ್ ಎಂಡ್ ಪಾಯಿಂಟ್ನ ನಾವೇನು ಮಾಡ್ತೀವಿ, ಟರ್ಬಿಡೋಮೀಟರ್ ಟೈಟ್ರೇಷನ್ಸ್ಗೆ ಯೂಸ್ ಮಾಡ್ತೀವಿ. ಅಲ್ಲಿ ಬಿಕಾಸ್ ದಟ್ ಗೋಯಿಂಗ್ ಟು ಫಾಲೋ ದಿ ಬಿ ಲ್ಯಾಂಬರ್ಟ್ಸ್ ಲಾ ಅಪ್ಲಿಕಬಲ್ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ಬೋದು, ಕಲರಿಮೀಟ್ರಿನ ಯೂಸ್ ಮಾಡ್ಬೋದು. ಸೊ ಕೊಟ್ಟಿರುವಂಥ ಸೊಲ್ಯೂಷನ್ನ ಕಲರ್ಲೆಸ್ ಆಗಿದ್ರೆ ಅದನ್ನು ಕಲರ್ಡ್ ಆಗಿ ನಾವೇನು ಮಾಡ್ಬೋದು, ಅಬ್ಸಾರ್ಬೆನ್ಸ್ ವರ್ಸಸ್ ಕಾನ್ಸಂಟ್ರೇಷನ್ನ ಅಥವಾ ವಾಲ್ಯೂಮ್ ಆಫ್ ದಿ ಟೈಟ್ರೆಂಟ್ನ ನಾವು ಪ್ಲಾಟ್ ಮಾಡಿದ್ರೆ ಎಂಡ್ ಪಾಯಿಂಟ್ ಬರುತ್ತೆ. ಫ್ರಮ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಸೊ ಈ ರೀತಿಯಾಗಿ ಐ ಕ್ಯಾನ್ ಯೂಸ್ ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್, ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ಎನ್ ಅನ್ನೋನ್ ಸೊಲ್ಯೂಷನ್, ಐ ಆಮ್ ಗೋಯಿಂಗ್ ಟು ಯೂಸ್ ಎನ್ ಇನ್ಸ್ಟ್ರೂಮೆಂಟ್. ದಟ್ ಇನ್ಸ್ಟ್ರೂಮೆಂಟ್ ಐದರ್ ಟರ್ಬಿಡೋಮಿಟ್ರಿ ಅಂತ ಕರಿತೀವಿ, ಇಲ್ಲಾಂದರೆ ನೆಫ್ಲೋಮಿಟ್ರಿ ಅಂತ ಕರಿತೀವಿ. ಎರಡೂ ಕೇಸಲ್ಲಿ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ದಿ you are going to find out the concentration of the unknown solution using the scattering of the light ಮೇಲೆ ನೀವು ಅದನ್ನು ಡಿಸೈಡ್ ಮಾಡ್ತಾ ಹೋಗ್ತೀರಾ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.